12 ಆಗ್ತಾ ಬಂತು. ನನ್ನ ಫ್ರೆಂಡ್ ಇವಾಗ ಮೆಸೇಜ್ ಹಾಕವನೆ, ಮಚ್ಚ ಬೆಟ್ಟಕ್ಕೆ ಹೋಗೋಣ ಬೆಳಗ್ಗೆ ಅಂದ್ಬಿಟ್ಟು. 10 ನಿಮಿಷದಲ್ಲಿ ಒಂದು ಟ್ರಿಪ್ಪೇ ಪ್ಲ್ಯಾನ್ ಮಾಡಿಬಿಟ್ಟು, ಚಿಕ್ಕದು ಮೈಸೂರು ಟ್ರಿಪ್ಪು. ನೋಡೋಣ ನಾಳೆ ಸಕ್ಸಸ್ ಆಗುತ್ತಾ ಅಂತ. ಬೆಳಗ್ಗೆ 6:30ಗೆ ಟ್ರೈನ್ ಇದೆ, ಎದ್ದರೆ ಹೋಗೋದು. ತಾಯಿ ಚಾಮುಂಡೇಶ್ವರಿ ಬೆಳಗ್ಗೆ ಎಬ್ಬರಿಸ್ಬಿಡಮ್ಮ. ಓಕೆ ಗೈಸ್, ಬೆಳಗ್ಗೆ ಎದ್ದು 5 ಗಂಟೆಗೆ ಪುಣ್ಯಕ್ಕೆ ಅವನೇ ಎಬ್ಬಿಸ್ತಾ ಫೋನ್ ಮಾಡಿ, ಮಚ್ಚ ಎದ್ದೋಳು ಅಂತ. ಎದ್ದು ಸ್ನಾನ ಆಯಿತು. ಮನೆಗೆ ಇನ್ನೂ ವಿಷಯನೇ ಹೇಳಿಲ್ಲ, ಮಿಡ್ ನೈಟ್ ಪ್ಲ್ಯಾನ್ ಆಗಿರೋದ್ರಿಂದ. ಈಗ ವಿಷಯ ಹೇಳಿ ಹೊರಡಬೇಕು. ಟೈಮ್ ಎಷ್ಟು? 5:30. ಬನ್ನಿ, ಟೈಮ್ ಆಯಿತು, ಹೊರಡೋಣ. 6:30 ಟ್ರೈನು. ಓಕೆ ಗೈಸ್, ಬಸ್ ಸ್ಟಾಪಿಗೆ ಅಂತೂ ಬಂದು ನಿಂತಿದ್ದೀನಿ. ಇನ್ನೂ ಬಸ್ ಬಂದಿಲ್ಲ. ಮನೇಲೆಲ್ಲ ಹೇಳಾಯಿತು, ದೇವಸ್ಥಾನ ಆಗಿದ್ದರಿಂದ ಪರವಾಗಿಲ್ಲ ಅಂದವ್ರೆ. ನೋಡೋಣ ಬಸ್ ಎಷ್ಟು ಗಂಟೆಗೆ ಬರುತ್ತೋ ಏನು ಕತೆ. ಅದಕ್ಕೂ ಇವನೇ ಕಾರಣ. ನಮ್ಮನ್ನು ಹಾಕ್ಕೊಡಪ್ಪ. ರೀಚ್ಡ್ ಮೈಸೂರು ಗಾಯ್ಸ್. ವೈಬ್ ಹೆಂಗೈತೆ ಮಚ್ಚ? ಅಂಬಾರಿ ಊರಿನಲ್ಲಿ ಹದ್ದಿನ ಕಣ್ಣುಗಳು. ಬೆಂಗಳೂರಿಂದ ಬೆಟ್ಟಕ್ಕೆ ಬಂದಿದ್ದೀವಿ. 10 ನಿಮಿಷಕ್ಕೆ ಪ್ಲ್ಯಾನ್ ಮಾಡಿ. ಜಸ್ಟ್ ವಾಯ್ಸ್ ಥಿಂಗ್ಸ್. ಮಾತಾಡೋ ಏನು ಮಾತಾಡೋದು? ಇವತ್ತು ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ. 10:45 ನಿಂತಿದ್ದು. ನಾಳೆ 10 ನಿಮಿಷ ಆಯಿತು. 2 ರೌಂಡ್ ಮಾಡಿದ್ದೀವಿ. hours later. ಮೈಸೂರಿಗೆ ಬಂದು ಮೈಸೂರು ಪಾಕ್ ತಿನ್ಲ. ಎಷ್ಟು ಮಚ್ಚ ಇದಕ್ಕೆ? ನಿಮ್ಗೆ ಯಾಕೆ ಬೇಕದು? ಎಷ್ಟು ಕೊಟ್ಟೆ? 50 ರೂಪಾಯಿ ಕೊಟ್ಟವನೆ. 50 rupees, 50 ರೂಪಾಯಿ. ರಸು ಹೆಂಗಿತ್ತಪ್ಪ ಮೈಸೂರು ಪಾಕು? ಹೇಳ, ಮೈಸೂರು ಪಾಕ್ ಹೆಂಗಿತ್ತು? ನೋ ಕಮೆಂಟ್ಸ್. ಅಷ್ಟಕ್ಕಷ್ಟೇ. ನಿಮ್ಮ ಮನೆ ಹತ್ರ ಸಿಗುವ ನಂದಿನಿಯಲ್ಲಿ ತಗೊಂಡು ತಿಂದರೆ ಇದಕ್ಕಿಂತ ಚೆನ್ನಾಗಿರುತ್ತೆ, ಬಹಳ ಉತ್ತಮವಾಗಿರುತ್ತದೆ ಅಷ್ಟೇ ಎಂದು ಹೇಳಲು ಇಚ್ಛೆ ಪಡುತ್ತೇವೆ. ಅಂತ ಅದು ಅವನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. Many hours later. ಎಸ್, ಬಸವಣ್ಣವರೇ ಮೈಸೂರಿನ ಅನುಭವ ಹೇಳಿ, ಮೈಸೂರು ಎಕ್ಸ್ಪೀರಿಯನ್ಸ್. ಮಾತೇ ಇಲ್ಲ. ಮೈಸೂರು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. Many hours later.
ಓಕೆ ರಸು ಬಾಯ್.